ಇಂದಿನಿಂದ ಅಯೋಧ್ಯೆ ರಾಮ ಮಂದಿರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶದ ಬಳಿಕ ಭಕ್ತರ ದಂಡೆ ನಡೀತಾ ಇದೆ. 500 ವರ್ಷಗಳಾದ ಮೇಲೆ ಕನಸು ಈಡೇರಿದೆ. ನಿನ್ನೆ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದೆ. ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಭಕ್ತರ ದಂಡೆ ಸಾಗರೋಪಾದಿಯಲ್ಲಿ ಬರ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋಕೆ ಜನ ಮುಗಿಬಿದ್ದಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ರಾಮ ಭಕ್ತರು, ಹನುಮ ಭಕ್ತರು. ಅಲ್ಲಿ ಪೊಲೀಸರು ಹರಸಾಹಸವನ್ನು ಪಡ್ತಿದ್ದಾರೆ ಭಕ್ತರನ್ನ ನಿಯಂತ್ರಣ ಮಾಡೋಕ್ಕೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಎಲ್ಲಿ ನೋಡ್ತಿರಲಿ ಜನವೋ ಜನ. ತಮ್ಮ ಇಷ್ಟಾರ್ಥರಿ ಸಾಯೋದ್ರೊಳಗಡೆ ಒಮ್ಮೆ ಆದರೂ ಕೂಡ ಅಯೋಧ್ಯೆಯನ್ನು ನೋಡಬೇಕು ಅನ್ನುವಂಥ ಒಂದು ಕನಸು. ಯಾಕಂದರೆ ನಿನ್ನೆ ಮನೇಲಿ ಕೂತ್ಕೊಂಡೇ ಆ ಬಾಲರಾಮನ ಮೂರ್ತಿನ ನೋಡಿ ಎಷ್ಟೋ ಜನ ಭಾವುಕರಾಗಿದ್ದಾರೆ. ಅಯೋಧ್ಯೆಗೆ ಹೋಗಬೇಕು, ರಾಮನನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಮಹದಾಸೆ, ಕನಸು. ಯಾಕಂತ ಹೇಳಿದ್ರೆ ಈಗ ಅಯೋಧ್ಯೆಯಲ್ಲಿ ರಾಮ ತಲೆ ಎತ್ತಿ ನಿಂತಿದ್ದಾನೆ, ವಿರಾಜಮಾನರಾಗಿದ್ದಾರೆ. ಕಾಶಿ ವಿಶ್ವನಾಥ ಹೇಗೋ ಹಿಂದೂಗಳ ಪಾಲಿಗೆ, ಹಾಗೆ ಈಗ ಹಿಂದೂಗಳ ಪಾಲಿಗೆ ಒಂದು ಆರಾಧ್ಯ ದೈವ ಅಂತ ಹೇಳಿದ್ರೆ, ಸಾಯೋದ್ರೊಳಗಡೆ ಒಮ್ಮೆ ಆದರೂ ನಾವು ಹೋಗಬೇಕು ಆ ಸನ್ನಿಧಾನಕ್ಕೆ ಅಂತ ಹೇಳಿದ್ರೆ ಅದು ಅಯೋಧ್ಯೆ ರಾಮ ಮಂದಿರ. ನೋಡಿ ಭಕ್ತಾದಿಗಳು ನೋಡಿ, ಇದಿನ್ನೂ ಕಡಿಮೆ, ಇದು ನೋಡ್ತಾ ಇರಿ ನೀವು ಹೆಂಗೆ ಬರ್ತಾರೆ ಇನ್ನೂ ಜನ ಅಂತೇಳಿ. ಸಿಕ್ಕಾಪಟ್ಟೆ. ಅಲ್ಲಿ ಪಕ್ಕದ ರಾಜ್ಯಗಳಲ್ಲಂತರೂ ಕೇಳೋದು ಬೇಡ. ಈಗ ಅಲ್ಲಿ UP ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಪಂಜಾಬು, ಚಂಡೀಗಢ, ನಮ್ಮ ದಕ್ಷಿಣ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ಭಕ್ತರ ದಂಡು. ಅದರಲ್ಲಿ ನೋಡಿ ಡೈರೆಕ್ಟ್ ನಿಮಗೆ ಫ್ಲೈಟ್ ಇದೆ ಅಯೋಧ್ಯೆಗೆ. ಅಯೋಧ್ಯೆ ಏರ್ಪೋರ್ಟ್ ಇದೆ ಅಲ್ವಾ, ಅಲ್ಲಿ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟು, ಅಲ್ಲಿಗೆ. ಆಮೇಲೆ ರೈಲ್ವೆ ನಿಲ್ದಾಣ ಹೊಸದಾಗಿ ಮಾಡಿದ್ದಾರೆ, ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೋಗೋರಿಗೆ ಬರೋರಿಗೆ ಭಕ್ತಾದಿಗಳಿಗೆ. ಹಾಗಾಗಿನೇ ಈಗ ಮಂದಿರ ಇನ್ನೂ ಪೂರ್ಣ ಆಗಿಲ್ಲ. ನೋಡಿ ತಮ್ಮ ಕಾಣಿಕೆಗಳನ್ನು ಕೊಡೋಕೆ ಬರ್ತಾ ಇದ್ದಾರೆ. ಬಾಲರಾಮನ ಮೂರ್ತಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಕಾಣಿಕೆಗಳ ರಾಶಿನೇ ಬರ್ತಾ ಇದೆ. ಚಿನ್ನದ ಕಿರೀಟಗಳಾಗಿರ್ಬೋದು, ಬಿಲ್ಲು ಬಾಣ ಆಗಿರ್ಬೋದು, ಪಾದುಕೆಗಳಾಗಿರ್ಬೋದು. ಅಂದರೆ ಆ ಕನಸನ್ನು ಕಂಡಿದ್ರು. ಶಬರಿ ಹೇಗೆ ರಾಮನ ಬರುವಿಕೆಗಾಗಿ ಕಾಯ್ತಿದ್ಲೋ ಅದೇ ರೀತಿಯಾಗಿ ರಾಮನ ಭಕ್ತರು, ಕೋಟ್ಯಾನುಕೋಟಿ ಭಕ್ತರು ಕಾಯ್ತಾ ಇದ್ದರು. ಈ ಕ್ಷಣಕ್ಕೋಸ್ಕರ ಸಾಕಾರಗೊಂಡಿದೆ. ಇನ್ನೂ ಆ ಅಂತಿಮ ಹಂತದ ಕಟ್ಟಡ ಆದಮೇಲೂ ಕೂಡ ಇದೇ ರೀತಿಯಾಗಿ ನಮಗೆ ಕ್ರೌಡ್ ಕಂಡು ಬರುತ್ತೆ. ಬರೀ ಕೇಸರಿ ಧ್ವಜಗಳು ಕಾಣಿಸ್ತಾ ಇದ್ದಾವೆ. ಕಾಶಿ, ಋಷಿಕೇಶ, ಹರಿದ್ವಾರ ಇದೆಲ್ಲದಕ್ಕಿಂತ ಈಗ ಅಯೋಧ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಬರ್ತಾ ಇದೆ. ಕಾರಣ ರಾಮ ಅಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾರೆ. ಇನ್ನು ಭದ್ರತಾ ಸಿಬ್ಬಂದಿ ಸಾವಿರಾರು ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. ಹರಸಾಹಸ ಆಗ್ತಾ ಇದೆ ಅವರಿಗೆ. ನಿಯಂತ್ರಣ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಜನ ಅಂತ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ನಿಮ್ಗೆ ಡೈಲಿ ಹಿಂಗೆ ಸಿಗುತ್ತೆ ಇನ್ಮೇಲೆ. ಒಂದು ದಿನದ ಕಥೆ ಅಲ್ಲ ಇದು. ಇಲ್ಲಪ್ಪ ಒಂದು ಶುಕ್ರವಾರ ಬಂತು ಅಥವಾ ರಾಮನವಮಿ ಬಂತು ಅವತ್ತು ಜನ ಬರ್ತಾರೆ, ನೋ. ದಿನನಿತ್ಯವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಇವತ್ತಿನಿಂದ ಶುರು ಸಾರ್ವಜನಿಕರ ಪ್ರವೇಶಕ್ಕೆ. ಬಟ್ ಬಹಳ ಕಷ್ಟ ಇದೆ ನಿಮಗೆ. ನೀವು ಅಂದ್ಕೊಂಡಂಗಿಲ್ಲ. ಈಗ ನಾವು ಅಯೋಧ್ಯೆಗೆ ಹೋಗ್ಬಿಟ್ರೆ ರಾಮನ ದರ್ಶನ ಮಾಡಿಬಿಡ್ಬೋದಾ, ಗರ್ಭಗುಡಿ ಹತ್ರ ಹೋಗಿ ಬಾಲರಾಮನ ನಾವು ನೇರವಾಗಿ ನೋಡ್ಬೋದಾ? ಖಂಡಿತ ಇಲ್ಲ, ಸಾಧ್ಯ ಆಗೋದಿಲ್ಲ. ಬಹಳ ಕಷ್ಟಪಡಬೇಕಾಗತ್ತೆ. ನೀವು ಒಂದು 2-3 ದಿನ ಆದರೂ ನೀವು ಅಲ್ಲಿ ಮೀಸಲಿಡಬೇಕಾಗತ್ತೆ. ಒಂದು 4-5 ದಿನಗಳಂತರೂ ಬೇಕೇ ಬೇಕು ನಿಮ್ಗೆ. ಅಲ್ಲ, ನಮ್ಮ ಭಾಗದಿಂದ ಹೋಗುವಂತೂ ನಾವು ಹೇಳ್ತಾ ಇರೋದು. ಹಾಗಾಗಿನೇ ಇನ್ನೂ ಅವಕಾಶಗಳಿದ್ದಾವೆ, ಟೈಮ್ ಇದೆ, ಮುಕ್ತವಾದಂಥ ಪ್ರವೇಶ ಇರುತ್ತೆ. ನೋಡಿ ಎಷ್ಟೋ ಜನರು ಅಲ್ಲಿ ಟ್ಯಾಟೂಗಳನ್ನು ಹಾಕ್ಸ್ಕೊಳ್ಳೋದಾಗಿರ್ಬೋದು, ಅಂದರೆ ಶ್ರೀರಾಮನದ್ದು ಅಷ್ಟು ಅಚ್ಚೆಗಳನ್ನು ಹಾಕ್ಸ್ಕೊಳ್ಳೋದು. ಅದರ ಜೊತೆಗೆ ಆ ಬಾಲರಾಮನನ್ನು ನೇರವಾಗಿ ನೋಡಬೇಕು, ಆರಾಧನೆ ಮಾಡಬೇಕು, ರಾಮ ಸ್ಮರಣೆ ಮಾಡಬೇಕು, ಜಪತಪಗಳನ್ನು ಮಾಡಬೇಕು. ಅಯೋಧ್ಯೆಗೆ ಹೋಗಿ ನಾನು ಒಂದು ಭೂಮಿ, ಅಲ್ಲಿ ಮಣ್ಣು, ಒಂದು ಹಿಡಿ ಮಣ್ಣನ್ನು ಹಿಡಿದು ಬರಬೇಕು. ಯಾಕೆಂದರೆ ರಾಮ ಓಡಾಡಿರುವಂತಹ ಸ್ಥಳ. ನನ್ನ ಜೀವನ ಪಾವನ ಆಗುತ್ತೆ, ಪುಣ್ಯ ಬರುತ್ತೆ ನನಗೆ, ನನ್ನೆಲ್ಲ ಕಷ್ಟಗಳ ಪರಿಹಾರ ಮಾಡ್ತಾರೆ ಶ್ರೀರಾಮಚಂದ್ರರು ಅನ್ನುವಂಥ ಭಕ್ತಿ ಭಾವದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಕಣ್ತುಂಬಿಕೊಳ್ತಿದ್ದಾರೆ. ಆಯ್ತಪ್ಪ, ನನ್ನ ಜೀವನದ ಒಂದು ಕೊನೆಯ ಆಸೆ ಈಡೇರಿತು, ನಾನು ಬದುಕಿರುವಾಗಲೇ ಈಡೇರಿತು. ರಾಮ ಮಂದಿರದ ಕಲ್ಪನೆನೇ ಹಾಗೆ. ನಾವು ಪುಣ್ಯವಂತರು, ನಾವು ಬದುಕಿದ್ದಾಗಲೇ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ ಅಂತೇಳಿ ಅದೆಷ್ಟೋ ಜನ ಅಂದ್ಕೊಂಡಿದ್ದಾರೆ. ಹಾಗಾಗಿ ಅದರ ಹಿಂದೆ ಹೋರಾಟ, ತ್ಯಾಗ, ಬಲಿದಾನ ಅದೆಲ್ಲವೂ ಒಂದು ಭಾಗ. ಆದರೆ ಅಯೋಧ್ಯೆಯನ್ನು ಒಮ್ಮೆಯಾದರೂ ಕೂಡ ನಾವು ಕಾಣಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇರುವಂಥವರೇ ಜಾಸ್ತಿ ಇದ್ದಾರೆ.
राम नाम वरानने राम नाम। राम राम रामेति। मुंबई से आया हूँ, मयंक नाम है। बहुत बहुत मेरा तो धन्य हो गया जीवन यहाँ पर आकर के। अभी राम मंदिर जाएंगे, अभी हनुमानगढ़ी हो गया, फिर राम मंदिर जाएंगे जी। 18 तारीख से आया हूँ, बहुत खुशी से उत्साह से हर एक कोशिश कर रहा हूँ जाने की। आज मिला है मौका, आज सरकार ने द्वार खोल दिया, जा रहे हैं आज। खुशी से तो बहुत बनवाया। एक संदेश देना चाहता हूँ युवा को कि जैसे युवा मैं भी हूँ और बढ़ रहा हूँ, सनातन धर्म की ओर बढ़ रहा हूँ और हिंदुओं की जैसे हिंदुओं का मैं प्रचार कर रहा हूँ, तो यही मैं चाहता हूँ मेरे जैसे और युवा जुड़े मेरे साथ में, अपने धर्म को लेकर के आगे चढ़े, सनातन धर्म को लेकर के आगे। बस ये समझिए कि प्रभु कृपा है कि आज का जो हम लोग को ये अवसर मिला है, भगवान राम के आने के बाद ये पहला स्नान था और उन्हीं की कृपा से ये समझिए इतनी ठंड में हम लोग डुबकी लगा पा रहे हैं, यहाँ पर स्नान कर पा रहे हैं। वरना इस ठंड में तो बहुत ही जी बस वहीं के लिए निकल रहे हैं दर्शन के लिए। और कल भी हम लोग गए थे काफ़ी स्थल तक, बहुत अच्छा, इतना लोगों में उत्साह है जिसकी कभी कल्पना की गई थी, लेकिन उससे कई ज़्यादा उत्साह लोगों में है। लेकिन भीड़ आज काफी होगी, दिक्कतें आज इतनी भीड़ है और ये भीड़ अब रुकने वाली नहीं है। ये भीड़ अब कई वर्षों तक बढ़ती ही बढ़ती जाएगी।